ಕೆಲಸವನ್ನ ಹುಡುಕ್ತಾ ಇರುವಂತವರಿಗೆ ಇದೊಂದು ಅವಕಾಶವಿದೆ. ವೀರಲೋಕ ಪಬ್ಲಿಕೇಶನ್ಸ್ ಅಂದ್ರೆ ಪುಸ್ತಕವನ್ನ ಮುದ್ರಿಸುವಂತಹ ಒಂದು ಕಂಪನಿ ವೀರಲೋಕ ಪಬ್ಲಿಕೇಶನ್ಸ್. ಇದು ಒಂದು ಬೆಂಗಳೂರಿನಲ್ಲಿ ಇರುವಂತಹ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಕನ್ನಡವನ್ನ ಓದೋಕೆ ಬರೆಯೋದಕ್ಕೆ ಕಡ್ಡಾಯವಾಗಿ ಬರುವಂತಹ ಅಭ್ಯರ್ಥಿಗಳಿಗೆ ಅಂದ್ರೆ ಕನ್ನಡಿಗರಿಗೆ ಒಂದು ಉದ್ಯೋಗ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ಉದ್ಯೋಗಕ್ಕೆ ಆಸಕ್ತಿ ಇರುವಂತವ್ರು, ಅರ್ಹತೆ ಇರುವಂತವ್ರು ಅರ್ಜಿಯನ್ನ ಹಾಕಬಹುದಾಗಿದೆ. ವೀರಲೋಕ ಪಬ್ಲಿಕೇಶನ್ಸ್ ಆಗ್ಲೇ ಹೇಳ್ದಂಗೆ ಒಂದು ಪುಸ್ತಕವನ್ನ ಮುದ್ರಿಸುವಂತಹ ಮುದ್ರಣ ಕಂಪನಿ ಆಗಿರುತ್ತೆ. ಇದು ಇತ್ತೀಚೆಗೆ ಪುಸ್ತಕ ಸಂತೆ ಕಾರ್ಯಕ್ರಮವನ್ನ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಅವರಿಗೆ ಕನ್ನಡದ ಮೇಲೆ ಸ್ವಲ್ಪ ಅಪಾರವಾದಂತಹ ಪ್ರೀತಿ. ಒಂದೇ ಸೂರಿನಡಿ ಲೇಖಕರುಗಳನ್ನ, ನೂರಾರು ಲೇಖಕರುಗಳನ್ನ, ಸಾವಿರ ಅಂತ ಹೇಳಬಾರ್ದು, ಲಕ್ಷಾಂತರ ಪುಸ್ತಕಗಳನ್ನ ಒಂದೇ ಸೂರಿನಡಿ ಜನರಿಗೆ ಸಿಗೋ ತರ ಮಾಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯಿತು ಆ ಒಂದು ಪುಸ್ತಕ ಸಂತೆ. ಅದೇ ರೀತಿಯಾಗಿ ಇವರು ಕನ್ನಡ ಸಾಹಿತ್ಯಾಸಕ್ತರನ್ನ ಹೆಚ್ಚು ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕತೆ ಬರೆಯೋ ಸ್ಪರ್ಧೆ ಆಗಿರ್ಬೋದು, ಕವನ ಬರೆಯೋ ಸ್ಪರ್ಧೆ ಆಗಿರ್ಬೋದು, ಅಥವಾ ಸಣ್ಣ ಕತೆ ಸ್ಪರ್ಧೆ ಆಗಿರ್ಬೋದು ಆಗಾಗ ಮಾಡ್ತಾ ಇರ್ತಾರೆ. ಹಬ್ಬಗಳಿಗೆ, ದೀಪಾವಳಿ, ಯುಗಾದಿ ಈ ರೀತಿ ಮಾಡ್ತಾ ಇರ್ತಾರೆ. ಸಂಕ್ರಾಂತಿಗೂ ಮಾಡ್ತಾರೆ. ಅಂದ್ರೆ ನ್ಯೂಸ್ ಪೇಪರ್ಗಳೇನಿದೆ, ವಿಜಯ ಕರ್ನಾಟಕ, ಈ ರೀತಿಯಾಗಿ ಒಂದಷ್ಟು ನ್ಯೂಸ್ ಪೇಪರ್ಗಳ ಜೊತೆ ಸೇರ್ಕೊಂಡು ವೀರಲೋಕ ಪಬ್ಲಿಕೇಶನ್ಸ್ ಇಂದ ಸಾಕಷ್ಟು ಪ್ರಬಂಧ ಸ್ಪರ್ಧೆ ಆಗಿರ್ಬೋದು, ಕತೆ ಸ್ಪರ್ಧೆ ಆಗಿರ್ಬೋದು ಆಯೋಜನೆ ಮಾಡ್ತಾ ಇರ್ತಾರೆ. ಆಯೋಜನೆ ಮಾಡೋದಷ್ಟೇ ಅಲ್ಲ, ತುಂಬಾ ದೊಡ್ಡ ಮಟ್ಟದಲ್ಲಿ ಬಹುಮಾನವನ್ನ ಕೂಡ ಕೊಡ್ತಾ ಇರ್ತಾರೆ. 50,000 ರೂಪಾಯಿವರೆಗೂ ಕೂಡ ಇವರು ಬಹುಮಾನ ಕೊಟ್ಟದ್ದು ಇದೆ. ಸೊ ಕನ್ನಡ ಒಂದು ಬರೆಯುವಂತವ್ರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೈಸ್ ಎಲ್ಲ ಕೊಟ್ಟಂತದ್ದು ಇವರೇ ಮೊದಲು. ಸೊ ಅದೇ ಕಾರಣಕ್ಕೆ ಕನ್ನಡದ ಮೇಲಿನ ಪ್ರೀತಿ ಅಭಿಮಾನದಿಂದಾಗಿ ಇವರ ಒಂದು ಜಾಬ್ಗಳಿಗೆಲ್ಲ ಕನ್ನಡವನ್ನ ಕಡ್ಡಾಯ ಮಾಡಿರ್ತಾರೆ. ಕನ್ನಡ ಓದೋದಕ್ಕೆ, ಬರೆಯೋದಕ್ಕೆ ಕಡ್ಡಾಯವಾಗಿ ಬರಲೇಬೇಕು ಅಂತ ಮಾಡಿರ್ತಾರೆ. ಕಳೆದ ಬಾರಿ ಕೂಡ ಪಾರ್ಟ್ ಟೈಮ್ ಜಾಬ್ಗಳನ್ನ ಆಫರ್ ಮಾಡಿದ್ರು. ಅಂದ್ರೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬಿಡುವಿನ ಸಮಯದಲ್ಲಿ ಮಾಡುವಂತವರಿಗೆ ವಾರದಲ್ಲಿ ಒಂದು ದಿನ ಭಾನುವಾರ ಜನನಿಬಿಡ ಪ್ರದೇಶದಲ್ಲಿ ಪುಸ್ತಕಗಳನ್ನ ಮಾರುವಂತಹ, ಕನ್ನಡ ಪುಸ್ತಕಗಳನ್ನ ಮಾರುವಂತಹ ಪಾರ್ಟ್ ಟೈಮ್ ಜಾಬ್ ಕೆಲಸವನ್ನ ಕೂಡ ಕೊಟ್ಟಿದ್ರು. ಪ್ರತಿ ಭಾನುವಾರ ಪುಸ್ತಕವನ್ನ ಮಾರಿದ್ರೆ 4 ಗಂಟೆಗಳ ಕಾಲ, ಬೆಳಿಗ್ಗೆ 6ರಿಂದ 10 ಅಂತ ಅನ್ಕೊಂತೀನಿ, 700 ರೂಪಾಯಿ ಸಂಬಳವನ್ನ ಕೂಡ, ಅಂದ್ರೆ ಪ್ರತಿ ವಾರವೂ ಕೂಡ 700 ರೂಪಾಯಿ ಸಂಬಳವನ್ನ ಕೂಡ ಕೊಡ್ತಾ ಇದ್ರು. ಈಗ ಅದೇ ವೀರಲೋಕ ಪಬ್ಲಿಕೇಶನ್ ಸಂಸ್ಥೆಯಲ್ಲಿ ಮತ್ತೊಂದು ಉದ್ಯೋಗ ಅವಕಾಶವನ್ನ ನೀಡ್ತಾ ಇದ್ದಾರೆ. ಇದು ಬಂದು ಬೆಂಗಳೂರಿನಲ್ಲಿ ಕೆಲಸ ಇರುತ್ತೆ. ಈ ಒಂದು ಪೋಸ್ಟ್ ನ ಹೆಸರು ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಅಂತ. ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇರುತ್ತೆ ಈ ಒಂದು ಉದ್ಯೋಗ. ವಿದ್ಯಾರ್ಹತೆ ಬಂದು PUC ಆಗಿದ್ರು ಸಾಕು, ಅಥವಾ ಡಿಗ್ರಿ ಮಾಡಿದ್ರು ಓಕೆ. ಸಂಬಳ ಬಂದು 20ರಿಂದ 25,000 ರೂಪಾಯಿವರೆಗೆ ಸಂಬಳ ಇರುತ್ತೆ. ಇದು ಬಂದು ವರ್ಕ್ ಫ್ರಮ್ ಹೋಮ್ ಇರೋದಿಲ್ಲ. ಕಚೇರಿಗೆ ಹೋಗಿ ಕೆಲಸವನ್ನ ಮಾಡಬೇಕಾಗಿರುತ್ತೆ. ವಯಸ್ಸು ಬಂದು 40 ವರ್ಷ ಮೀರಿರಬಾರ್ದು. 40 ವರ್ಷಕ್ಕಿಂತ ಒಳಗೆ ಇರುವಂತವ್ರು ಈ ಒಂದು ಜಾಬ್ಗೆ ಅರ್ಜಿಯನ್ನ ಹಾಕ್ಬೋದಾಗಿದೆ. ಇನ್ನು ಏನೇನ್ ಸ್ಕಿಲ್ಸ್ ಇರಬೇಕು ಅಂತಂದ್ರೆ ಇನ್ನೇನಿಲ್ಲ, ಯೂಟ್ಯೂಬ್ ಬಳಸೋಕೆ ಬರಬೇಕು, ಫೇಸ್ಬುಕ್ ಅನ್ನ ಬಳಸೋದಕ್ಕೆ ಬರಬೇಕು, ಹಾಗೆ ಎಡಿಟಿಂಗ್ ಅಂದ್ರೆ ಫೋಟೋ ಎಡಿಟಿಂಗ್ ಮಾಡ್ಲಿಕ್ಕೆ ಫೋಟೋಶಾಪ್ ಅಪ್ಲಿಕೇಶನ್ ಅನ್ನ ಬಳಸೋದಕ್ಕೆ ಬರುವಂತವ್ರು ಈ ಒಂದು ಕೆಲಸಕ್ಕೆ ಸೇರಬಹುದಾಗಿದೆ. ಸೊ ಆಸಕ್ತಿ ಇರುವಂತವ್ರು, ಅರ್ಹತೆ ಇರುವಂತವ್ರು ಈ ಒಂದು ಕೆಲಸಕ್ಕೆ ಸೇರ್ಬೋದಾಗಿದೆ. ಸಂಬಳ ಕೂಡ ಬಹಳ ಚೆನ್ನಾಗಿದೆ, 25,000 ರೂಪಾಯಿ ಇದೆ. ವಯಸ್ಸು 40 ವರ್ಷ ಮೀರಿರಬಾರ್ದು. ವಿದ್ಯಾರ್ಥಿ ಬಂದು PUC ಅಥವಾ ಡಿಗ್ರಿ ಆಗಿದ್ರೆ ಓಕೆ. ಇವರು ನಿಮ್ಮ ಒಂದು ರೆಸ್ಯೂಮ್ ಅನ್ನ, ನಿಮ್ಮ ಒಂದು ಏನು ಬಯೋಡೇಟಾ ಅಥವಾ ನಿಮ್ಗೆ ಏನೇನು ಸ್ಕಿಲ್ಸ್ ಗೊತ್ತಿದೆ ಎಲ್ಲವನ್ನ ಕೂಡ ರೆಡಿ ಮಾಡಿಬಿಟ್ಟು ಒಂದು ಇಮೇಲ್ ಐಡಿಯನ್ನ ಕೊಡ್ತೀನಿ. ಆ ಒಂದು ಇಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕಾಗತ್ತೆ. veeralokkamanager@gmail.com. ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. veeralokkamanager@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಒಂದು ಸ್ವವಿವರವನ್ನ ಅಂದ್ರೆ ಬಯೋಡೇಟಾವನ್ನ ಮೇಲ್ ಮಾಡಿ, ಅವರ ಒಂದು ಏನು ಅಗತ್ಯ ಅರ್ಹತೆಗಳು ಏನಿತ್ತು ಅದಕ್ಕೆ ನಿಮ್ಮ ಒಂದು ಸ್ಕಿಲ್ಸ್ ಮ್ಯಾಚ್ ಆದ್ರೆ ಅವ್ರು ನಿಮ್ಗೆ ವಾಪಸ್ ಕನ್ಫರ್ಮೇಶನ್ ಮೇಲ್ ಅನ್ನ ಮಾಡ್ತಾರೆ. ಆಸಕ್ತಿ ಇರೋರು, ಅವಶ್ಯಕತೆ ಇರೋರು ತಪ್ಪದೆ ಇದನ್ನ ಉಪಯೋಗಿಸ್ಕೊಳ್ಳಿ. ಅಥವಾ ನಿಮ್ಗೆ ಗೊತ್ತಿರುವಂತವರಿಗೆ ಅವಶ್ಯಕತೆ ಇದ್ರೆ ಅವರಿಗೆ ಈ ಮಾಹಿತಿಯನ್ನ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.